ಓಂ ಶ್ರೀಹಸ್ಪತೆ ಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಭತ ಸಕಲಾವದ್ಯತಮಸೈ ಜನ್ಮಸ್ಥೇವ ಪ್ರದರ್ಶನಾಶೀಲವಪುಷೇ ನಮೋ ಶೇಷಾಮ್ನಾಯ ಹೃದಯದೀಪ್ತಾಯ ಹರಯೇ ಯದೀಯಚರಣಾಂಭೋಜಚ್ಛ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ಯದೀಯಚರಣಾಂಭೋಜಚ್ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತ್ಯ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃ ಪತಿಂ. ಈಗ ಎರಡನೇ ಪಾದ, ಇದಕ್ಕೇನಂತ ಹೆಸರಿದಕ್ಕೆ ಉತ್ಕ್ರಾಂತಿ ಪಾದ. ಆಮೇಲೆ ಮಾರ್ಗ, ಆಮೇಲೆ ಭೋಗ, ಕರ್ಮಕ್ಷಯ, ಕ್ರಾಂತಿ. ಉತ್ಕ್ರಾಂತಿ ಅಂದರೆ ಏನು? ದೇಹ ಬಿಟ್ಟು ಹೋಗೋದು ಅಂತ. ದ್ವಿತೀಯ ಪಾದ ಪ್ರತಿಪಾದ್ಯ ದರ್ಶನ ಪರಂ ಭಾಷ್ಯಂ. ದ್ವಿತೀಯಾಧ್ಯಾಯ ಪ್ರತಿಪಾದನ ಪ್ರದರ್ಶನ ಪರಂ ಭಾಷ್ಯಂ. ದೇವಾನಾಂ ಮೋಕ್ಷ ಉತ್ಕ್ರಾಂತಿಶ್ಚಾಸ್ಮಿನ್ ಪಾದ ಉಚ್ಯತೆ. ಈ ಪಾದದೊಳಗೆ ಏನಿದೆ ಅಂತ ಹೇಳ್ತಾರೆ ಆಚಾರ್ಯ ಮೊದಲಿಗೆ. ಇತಿ ಅದೇನು ಹೇಳಿದ ದೇವಾನಾಂಚ ಮನುಷ್ಯಾಣಾಂ ಏತಾವತ್ ಸಮಮೇವ ಹಿ ಉತ್ಕ್ರಾಂತಿ ಮಾರ್ಗವು ದೇವಾನಾಂ ಪ್ರಾಯೇಣ ಭವಿಷ್ಯತಃ. ದೇವಾನಾಂ ಮನುಷ್ಯಾಣಾಂ ಏತಾವತ್ ಸಮಮೇವ, ಇಷ್ಟೊತ್ತು ಕೂಡ ಏನು ಹೇಳಿದ್ರಲ್ಲ ಅದಿಷ್ಟು ದೇವತೆಗಳು ಕಾಮನ್. ಉತ್ಕ್ರಾಂತಿ ಮಾರ್ಗಗಳಲ್ಲಿ ಮಾತ್ರ ದೇವಾನಾಂ ನ ಪ್ರಾಯೇಣ ಭವಿಷ್ಯತಃ. ಈ ಕ್ರಮ ಅನುಸರಿಸೋದಿಲ್ಲ. ಯಾವ ಕ್ರಮ? ಮನುಷ್ಯರಿಗೆ ಹೇಳೋ ಕ್ರಮ ಬೇರೆ, ದೇವತೆಗಳ ಕ್ರಮ ಬೇರೆ. ಅದೇನು ಅಂತ ಡೀಟೇಲ್ಸ್ ಹೇಳ್ತಾರೆ. ಉತ್ಕ್ರಾಂತಿ ಅಂದರೆ ದೇಹ ಬಿಟ್ಟು ಹೋಗೋದು. ಮಾರ್ಗ ಅಂದರೆ ಒಂದು ಪ್ರೊಸೀಜರ್. ಬಸ್ ಸ್ಟ್ಯಾಂಡಿಂದ ಬಸ್ ಹೊರಡುತ್ತೆ. ಔಟ್ಲೆಟ್ ಎಲ್ಲದಕ್ಕೂ ಒಂದೇ. ಯಾವ ಎಲ್ಲ ಕಡೆ ಒಂದೇ ಹೋಗ್ತಾರಲ್ಲ, ನೋಡಿದ್ರೆ ಅದು ಔಟ್ಲೆಟ್ ಅಷ್ಟೇ, ಬೇರೆ ದಾರಿ ಇಲ್ಲ ಅದಕ್ಕೆ. ಅಷ್ಟೇ ಹೊರಗೆ ಬರಬೇಕಲ್ಲ. ಆಮೇಲೆ ಏನಾಗ್ತಾರೆ, ಡಿವೇಟ್ ಶುರು ಆಗ್ತದೆ, ಅಲ್ಲೆಲ್ಲ ಬರ್ತಾಗ್ಬಿಡ್ತಾರೆ. ಅದು ಮಾರ್ಗ ಅಂಥೇಳಿ ಎಲ್ಲ ಇವರಿಗೆ ಎಲ್ಲರಿಗೂ ಮಾರ್ಗ ಇದೆ, ದೇವತೆಗಳಿಗೆ ಅದಿಲ್ಲ. ಮನುಷ್ಯರಿಗೂ ಇದು ವ್ಯತ್ಯಾಸ ಇದೆ. ಯದತೀತಪಾದೇ ಚಿಂತಿತಂ ಕರ್ಮನಾಶಾಖ್ಯಂ, ಅದೆಲ್ಲ ಕಾಮನ್. ಫಲಮೇತಾವತ್ ದೇವಾನಾಂ ಮನುಷ್ಯಾಣಾಂಚ ಸಮಮೇವ. ಕರ್ಮನಾಶಾಭಾವೇ ತತ್ಫಲಾನುವೃತ್ತೇ ಅವಶ್ಯಕತ್ವ. ಕರ್ಮನಾಶಕ್ಕೆ ಅದು ಮುಂದಿನ ಬೇಕೇ ಬೇಕು. ಮನುಷ್ಯ ಶಬ್ದೋ ದೇವ ವ್ಯತಿರಿಕ್ತಾನ್ ರಕ್ಷಯತಿ. ತಸ್ಮಾತ್ ಸಾಮಾನ್ಯೇನ ಪೂರ್ವಪಾದ ಪ್ರತಿಪಾದ್ಯ ಮುಕ್ತಂ. ಏತತ್ಪಾದ ಪ್ರತಿಪಾದ್ಯೋ ದೇಹಾದುತ್ಕ್ರಾಂತಿ, ತೃತೀಯ ಪಾದ ಪ್ರತಿಪಾದ್ಯೋ ಅಸ್ಥಿರಾದಿ ಮಾರ್ಗಶ್ಚ ದೇವಾನಾಂ ನ ಪ್ರಾಯೇಣ ಭವಿಷ್ಯತೋ ಅಥೋ ವಿಭಾಗೇನ ಉಕ್ತಿರ್ಯುಕ್ತ ಇದೆ. ಇಲ್ಲಿ ಬೇರೆ ಮಾಡ್ತಾರೆ. ಉತ್ಕ್ರಾಂತಿ ಪದ್ಧತಿ ಆಗಲಿ, ಮಾರ್ಗವಾಗಲಿ ದೇವತೆಗಳಿಗೆ ಬೇರೆ, ಮನುಷ್ಯರ ರೀತಿಗೆ ಬೇರೆ. ಮೊದಲೇ ಪಾದ ಎಲ್ಲರಿಗೂ ಕಾಮನ್. ಸೆಕೆಂಡ್ ಆ್ಯಂಡ್ ಥರ್ಡ್ ಪಾದಗಳು ಮನುಷ್ಯರಿಗೂ ಬೇರೆ ಇದೆ. ಅದಕ್ಕೋಸ್ಕರ ಎರಡನ್ನೂ ವಿಭಾಗ ಮಾಡಿಯೇ ಹೇಳ್ತಾರೆ ಏನು ಅಂತೇಳಿ. ಮನೇನ ಮಾರ್ಗೋ ಗಮ್ಯಂ ಸ್ವಾತ್ ಅಸ್ಮಿನ್ ಪಾದೇ ಉತ್ತೇತ್ ಭಾಷ್ಯಮಪಿ ದೇವ ವ್ಯತಿರಿಕ್ತಾನಾಂ ಮಾರ್ಗಃ ಸರ್ವೇಷಾಂ ಗಮ್ಯಂಚೇತಿ ವ್ಯಾಖ್ಯೇಯಮಿತಿ ಸೂಚಿತಂ ಭವತಿ. ಇದರಿಂದ ಏನಾಯಿತು ಗೊತ್ತಾ ವಿಶೇಷ ಅಂದರೆ, ಭಾಷ್ಯದೊಳಗೆ ಇಷ್ಟೆಲ್ಲ ಹೇಳಲಿಲ್ಲ. ಇಷ್ಟೇ ಹೇಳಿಬಿಟ್ರು, ಮಾರ್ಗೋ ಗಮ್ಯಂ ಚ ಅಸ್ಮಿನ್ ಪಾದೇ ಉಚ್ಯತೆ. ಭಾಷ್ಯ ಇಷ್ಟೇ ಇರೋದು. ಇಲ್ಲಿ ಹೇಳಬೇಕಾದ್ರೆ ದೇವತೆಗಳು ಬೇರೆ, ಇದು ಬೇರೆ ಅಂತ ಹೇಳ್ತಾರೆ. ಈ ಸ್ಪಷ್ಟೀಕರಣ ತಿಳ್ಕೊಂಡು ಭಾಷ್ಯ ಓದಬೇಕು ಅಂತ ಅರ್ಥ. ಸೊ ಭಾಷ್ಯ ಪಾಠ ಮಾಡೋರು ಓದೋರು ಓದಿಬಿಡ್ತಾರೆ, ತೊಂದರೆ ಇಲ್ಲ. ಅವ್ರು ಪಾಠ ಮಾಡಬೇಕಾದ್ರೆ ಇದನ್ನೆಲ್ಲ ಓದಿರ್ಬೇಕು ಅವರು. ಯಾತಕ್ಕೆ? ಈ ಕ್ಲಾರಿಫಿಕೇಷನ್ ಕೊಡಬೇಕಲ್ಲಿ. ಇದು ಓದೋದು ಸುಲಭ ಆಗಿಬಿಡುತ್ತೆ. ಆಮೇಲೆ ಅದು ಓದಿಬಿಟ್ಟಿದ್ರೆ ಇಲ್ಲಿ ಹೋಗೋದು ಪರ್ಫೆಕ್ಟ್ ಆಗುತ್ತೆ. ಉಚ್ಯತೆ ತೇದ್ ಭಾಷ್ಯಮಪಿ, ಈ ರೀತಿ ಯೋಜನೆ ಮಾಡಬೇಕು ಅಂತ ಅರ್ಥ. ಸ್ಫುಟಂ ಚ ಏತದ್ ವಕ್ಷತಿ ಉತ್ಕ್ರಾಂತಿ ಮಾರ್ಗಶ್ಚ ವಿಮುಕ್ತಿ ಗಮ್ಯಂ ಇತಿ. ವಿಕ್ರಾಂತಿ ಮಾರ್ಗ ಅಂಬೋದು ವಿಮುಕ್ತರಿಂದ ಹೇಗೋ ಅದು ಸರಿಯಾಗಿ ತಿಳ್ಕೋಬೇಕು ಅಂತ ಅಲ್ಲಿ ಹೇಳಿ ಇಲ್ಲೂ ಹೇಳ್ತಾರೆ. ಅದನ್ನು ಇದ್ರೂ ಹೇಳ್ತಾರೆ. ಭವತ್ವಿದಂ ಕರ್ಮಕ್ಷಯಸ್ತಥೋ ಕ್ರಾಂತಿರ್ಮಾರ್ಗೋ ಮಹುಗಶ್ಚತುಷ್ಟಯಂ ಫಲಂ ಮೋಕ್ಷ ಇತಿ ಪ್ರೋಕ್ತಃ ಕ್ರಮಾತ್ಪಾದೇಶು ಚೋದಿತಃ. ಒಂದು ಮೋಕ್ಷ ಶಬ್ದಕ್ಕೆ 4 ಅರ್ಥ ಇದೆ. ಏನರ್ಥ? ಮೋಕ್ಷ ಫಸ್ಟ್ನೇದು ಕರ್ಮಕ್ಷಯ, ಎರಡನೇದು ಉತ್ಕ್ರಾಂತಿ, ಮೂರನೇದು ಮಾರ್ಗ, ನಾಲ್ಕನೇದು ಭೋಗ. ಸೊ ಫಲಾಧ್ಯಾಯಕ್ಕೆ 4 ಭಾಗ ಇದೆ. ಸೊ ಒಂದೊಂದು ಪಾದದಲ್ಲಿ ಒಂದೊಂದು ಹೇಳ್ತಾ ಇದ್ದಾರೆ. ಮೊದಲನೇ ಪಾದದಲ್ಲಿ ಏನು ಹೇಳಿದರು? ಕರ್ಮಕ್ಷಯ ಹೇಳಿದರು. ಈಗ ಉತ್ಕ್ರಾಂತಿ ಹೇಳ್ತಾರೆ, ಮುಂದೆ ಮಾರ್ಗ ಹೇಳ್ತಾರೆ, ಕೊನೆಗೆ ಫಲ ಹೇಳ್ತಾರೆ ಅಂತ ಅರ್ಥ. ಅದನ್ನು ತೋರಿಸ್ತಾರೆ. ಕರ್ಮಕ್ಷಯ ತಥಾ ಉತ್ಕ್ರಾಂತಿ ಮಾರ್ಗ ಭೋಗ ಚತುಷ್ಟಯಂ ಫಲಂ ಮೋಕ್ಷ. ಇದಿಷ್ಟು ಕೂಡ ಏನದು? ಮಾರ್ಗ, ಫಲ. ಇಷ್ಟನ್ನು ಮೋಕ್ಷ ಫುಲ್ ಫಾರಮ್ ಇದು. ದಿತಿ ಪ್ರೋಕ್ತಃ ಕ್ರಮಾತ್ ಪಾದೇಶು ಚೋದಿತ. ಈ ಕ್ರಮವಾಗಿ ಪಾದದಲ್ಲಿ ಹೇಳಿದ್ದಾರೆ. ಸೃಷ್ಟುಷ್ವೇವ
ಸೃಷ್ಟುಷ್ವೇವ ಚ ಸುಜ್ಜಾನಾಂ ಪ್ರವೇಶೋ ಬ್ರಹ್ಮಣೋಲಯೇ ದೇವಾನಾಂ ಮಾರ್ಗಬುದ್ಧಿಷ್ಟ. ದೇವತೆಗಳಿಗೆ ಏನು ವಿಶೇಷ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ, ಸೃಷ್ಟುಷ್ವೇವ ಚ ಸೃಜ್ಜಾನಾಂ ಪ್ರವೇಶ ಮತ್ತು ಹೇಳಿದ್ದಾರೆ. ಇದರಿಂದ ಹುಟ್ಟಿತು ಮೊದಲು ಅವ್ಯಕ್ತ, ಆಮೇಲೆ ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಮನಸ್ತತ್ವ ಕ್ರಮ ಹೇಳಿದ್ದಾನೆ. ಈ ಕ್ರಮದಲ್ಲಿ ಸೃಷ್ಟಿಯಾಗಿದೆ, ರಿವರ್ಸೇ ಲಯ. ಗೊತ್ತಾ, ದೇವತೆಗಳೆಲ್ಲ ಆ ಮಾರ್ಗದಲ್ಲಿ ವಾಪಸ್ ಹೋಗ್ಬೇಕು ಹೊರತು ಏನು ಮಾಡೋಂಗಿಲ್ಲ, ಅವರು ಏನು ಮಾಡೋಂಗಿಲ್ಲ. ಮನುಷ್ಯರಿಗೆ ಹೇಳಿದ್ದು ಅಪ್ಲಿಕಬಲ್ ಅಲ್ಲ ಅವರಿಗೆ, ಇದೇ ಕ್ರಮದಲ್ಲೇ ಹೋಗಬೇಕು ಅವರು. ವೆರಿ ಸಿಂಪಲ್ ಅದು. ಈ ಒಂದು ಶೀಶದೊಳಗೆ ಗೋಲಿಗಳು ಹಾಕ್ತೀರಿ, ಆಯ್ತಾ, ಕ್ರಮವಾಗಿ ಹಾಕ್ತೀರಿ. ಫಸ್ಟ್ ಯಾವ್ದು ತೆಗಿತೀರಿ, ಲಾಸ್ಟ್ ಹಾಕಿದ್ದು ಮೊದಲು ತೆಗಿತೀರಿ. ಅದು ವ್ಯುತ್ಕ್ರಮ ಅಂತ ಹೇಳ್ತಾರೆ. ವ್ಯುತ್ಕ್ರಮ ಅಂದರೆ ಕಾನ್ವರ್ಸ್ ಪ್ರೋಸೆಸ್. ಆ ಪ್ರೋಸೆಸ್ ಪ್ರಕಾರ ಅವರು ತಮ್ಮ ಮೇಲಿನವರು ಲಯ ಹೋಗ್ತಾರೆ. ಇವರು ಮನುಷ್ಯರಿಗೆ ಲಯದ ಪ್ರಶ್ನೆ ಇಲ್ಲ, ಅವರಿಗೆ ಲಯ ಇದೆ. ಮೇಲಿನವರೆಲ್ಲ ಸೇರಿಕೊಳ್ಳೋದೇ ಲಯ. ಫಲಂ ಮೋಕ್ಷ ಇದು ಅವರಲ್ಲಿ ಡೈರೆಕ್ಟ್ ಯಾರಿರ್ತಾರೋ ಅವ್ರ ಪ್ಲೇಸ್, ಅವ್ರ ಮೇಲೆ ಅವ್ರ ಮೇಲೆ ಈ ರೀತಿ ಹೋಗ್ತವೆ. ಒಂದು 8 ಪಾತ್ರೆ ಜೋಡಿಸ್ಬಿಟ್ಟಿದ್ರೆ ಕ್ರಮವಾಗಿ ಜೋಡಿಸ್ತೀವಲ್ಲ ಹಾಗೆ. ಒಂದು ಸೇದ್ದಾರ ಹೋಗೋದಿಲ್ಲ, ಅದು ಒಂದು ಹೆಚ್ಚು ಕಡಿಮೆ ಆಗಲು ಕೊಡಿ ಒಳಗೆ ಹೋಗೋಲ್ಲ. ಆ ಕ್ರಮದಲ್ಲಿ ಹಾಕಿದ್ರೆ ಮಾತ್ರ ಸೆಟ್ ಆಗೋದಿಲ್ಲ. ಇಲ್ಲ ಅದು ಇದು ದೇವತೆಗಳಿಗೆ ಅಂತ ಹೇಳಿದರೆ ದೇವತೆಗಳಲ್ಲ ಅವರು, ಋಷಿಗಳಿಗೂ ಅಲ್ಲ, ಇದು ಋಷಿಗಳಿಗೂ ಅಪ್ಲಿಕಬಲ್ ಅಲ್ಲ, ಇವರಿಗೆ ಮಾತ್ರ. ಹೌದು. ಸೃಷ್ಟುಷ್ವೇವ ಚ ಸೃಜ್ಯಾನಾಂ. ಮೇಲೆ ಮನುಷ್ಯರಿಗೆ ಹೇಳಬಾರ್ದೇನ, ಆ ಕಕ್ಷಗಳ ಲೆಕ್ಕ ಇಲ್ಲ ಈಗ. ದೇವತೆಗಳ ಕಷ್ಟ ಮಾತ್ರ, ಉಳಿದವರಿಗೆಲ್ಲ ಬೇರೆ. ಇದು ಇಲ್ಲಿ ಕ್ರಮ ಹೇಳ್ತಾರೆ, ಉಳಿದವ್ರ ಕ್ರಮ ಇಲ್ಲಿ ಹೇಳ್ತಿದ್ದಾರೆ ಏನು ಅಂತೇಳಿ. ಅದ್ರ ಪ್ರಕಾರ ಹೋಗಬೇಕು. ಹಾಂ, ಅಲ್ಲಲ್ಲ ಎಲ್ಲದಲ್ಲ. ಮನುಷ್ಯ ಅದು ಬೇರೆ ಬರಬಾರ್ದು. ದೇವತೆಗಳ ಕಷ್ಟ ಅಷ್ಟೇ, ಋಷಿಗಳದೆಲ್ಲ ತೊಗೊಳ್ಬಾರ್ದು, ಋಷಿಗಳದ ಕಕ್ಷಗಳ ಲೆಕ್ಕ ಅಲ್ಲ ಇದು, ದೇವತೆಗಳ ಲೆಕ್ಕ ಇದು. ಇನ್ನೂ ಸ್ಪಷ್ಟ ಮುಂದೆ ಬೇಕಾಷ್ಟು ಬರುತ್ತೆ ನೋಡಿ. ಸೃಷ್ಟರು ಅಂದರೆ ಸೃಷ್ಟಿ ಮಾಡಿದವರು, ಸೃಜ್ಯ ಅಂದರೆ ಸೃಷ್ಟಿ ಆದವರು. ಆದರೆ ಸೃಜ್ಯರಾದವರು ಸೃಷ್ಟಿ ಮಾಡಿದವರೊಳಗೆ ಸೇರೋದಕ್ಕೆ ಲಯ ಅಂತ ಕರೀತಾರೆ. ಈಗಲ್ಲ, ಅದು ಯಾವಾಗ ಪ್ರಳಯ ಕಾಲ ಬಂದಾಗ. ದೇವಾನಾಂ ಮಾರ್ಗ ಉದ್ದಿಷ್ಟ ನಾ ಅರ್ಚಿರಾದಿ ಮಾರ್ಗ ಅಂತಿಲ್ಲ. ಇವರಿಗೆ ಅರ್ಚಿರಾದಿ ಮಾರ್ಗ ಇದೆ. ಯಾರಿಗೆ? ಮನುಷ್ಯ ಬಿಡಿದವರಿಗೆ, ದೇವತೆಗೆ ಅಲ್ಲದೇ ಇದ್ದವರಿಗೆ. ಅದೆಲ್ಲ ಬಂದಿದೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಬಂತಲ್ಲ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ಧೂಮ ಕೃಷ್ಣ, ಅದೆಲ್ಲ ಹೇಳಿದ್ದಾರೆ. ಅದು ಪಿತೃಮಾರ್ಗ, ಪಿತೃಯಾನ, ದೇವ, ಅದೆಲ್ಲ ಇವರಿಗೆ ಅಪ್ಲಿಕಬಲ್. ನಾ ಅರ್ಚಿರಾದಿ ನಚ ಉತ್ಕ್ರಮ, ಮತ್ತು ಉತ್ಕ್ರಾಂತಿನೂ ಇಲ್ಲ ಇವರಿಗೆ ಆ ರೀತಿ. ಸೃಷ್ಟುಸ್ತು ಗ್ರಾಸಭೂತಸ್ಯ ದೇಹಸ್ಥತ್ರಳಯಂ ವ್ರಜೇತ್ ಯತಃ ಸೃಜ್ಯಸ್ಯ ದೇವಸ್ಯ ನೈವೋತ್ಕ್ರಾಂತಿಸ್ತತ್ವೋ ಭವೇತ್. ಅದು ಉತ್ಕ್ರಾಂತಿ ಇಲ್ಲ, ಅದರಿಂದಾಗಿಯೇ ಅವರು ದೇವತೆಗಳೆಲ್ಲ ತಾವು ಸೃಷ್ಟಿ ಮಾಡಿದವರು ಸೇರಿಕೊಂಡೇ ಹೋಗಬೇಕು. ಲಯಾಚ್ಚೈವ ಅರ್ಚಿರಾದಿನ ಲೋಕಾನಾಮಪಿ ಸರ್ವಶಃ ಕಥಂ ಮಾರ್ಗೋ ಭವೇತ್ ತೇಷಾಂ ವಿಶತಾಮುತ್ತರಂ ಸ್ವತಃ. ಲಯಾಚ್ಚೈವ ಅರ್ಚಿರಾದೀನಾಂ ಲೋಕಾನಾಮಪಿ ಸರ್ವಶಃ ಕಥಂ ಮಾರ್ಗೋ ಭವೇತ್ ತೇಷಾಂ ವಿಶತಾಮುತ್ತರಂ ಸ್ವತಃ. ಅವರು ಯಾತಕ್ಕಿಲ್ಲ ಅಂದರೆ ಕಾರಣ ಹೇಳ್ತಾರೆ. ಅರ್ಚಿರಾದೀನಾಂ ಲೋಕಾನಾಮಿತಿ ವಿಧಿಕರಣೆ ಷಷ್ಟ್ಯೌ ಸರ್ವೇಷಾಂ ಭವೇತ್ ಅರ್ಚಿರಾದಿತಿ ಶೇಷ ಸ್ವತಃ ಉತ್ತರಂ ವಿಶತಾಮಿತಿ ಮುಕ್ತ ಅನುವಾದ. ನಾನು ಅಲ್ಲೇನಾಗಿದೆ, ಆ ಲೋಕದಲ್ಲಿ ಆಗ ಹೋಗ್ಬಿಟ್ಟಿದ್ದಾವೆ, ಇಲ್ಲೇ ಇಲ್ಲ ಹೋಗ್ಲಿಕ್ಕೆ ಅವೆಲ್ಲ. ಈಗ ವೈಂಡಪ್ ಆಗಿ ಹೋಗ್ಬಿಟ್ಟಿದೆ ಅದೆಲ್ಲ. ಪ್ರಳಯ ಕಾಲ ಇದರಲ್ಲಿ ಮಧ್ಯೆ ಹೇಳೋದಲ್ಲ, ಇದು ಪ್ರಳಯ ಕಾಲದಲ್ಲಿ ಹೇಳ್ತಿರೋದು. ಅವ್ಯಾವ ಇಲ್ಲೇ ಇಲ್ಲ ಈಗ. ಆದ್ದರಿಂದ ಇದು ಈ ದಾರಿಯಲ್ಲಿ ಹೋಗಬೇಕು, ಬೇರೆ ದಾರಿ ಇಲ್ಲ ಅವರಿಗೆ. ಇಲ್ಲ, ಉತ್ತಮರಲ್ಲಿ ಸೇರೋದೇ ಮಾರ್ಗ. ಅದ್ರ ಮಾರ್ಗ ಅಂತ ಕರ್ಕೊಂಡಿಬೇಕಾದ್ರೆ. ಬಟ್ ಈ ಮಾರ್ಗ ಅಲ್ಲಿ ಅಪ್ಲಿಕಬಲ್ ಅಲ್ಲ. ಲಯಾಚ್ಚೈವ ಅರ್ಚರ ಲಯ ಆಗೋಗ್ಬಿಟ್ಟಿವೆ. ಆದ್ದರಿಂದ ಅವರು ಆ ಮೂಲಕ ಹೋಗೋ ಪ್ರಸಂಗ ದೇವತೆಗಳಿಗೆ ಬರೋದೇ ಇಲ್ಲ. ಕಥಂ ಮಾರ್ಗೋ ಭವೇತ್ ತೇಷಾಂ ವಿಶತಾ ಉತ್ತರಂ ಸ್ವತಃ. ಆದ್ದರಿಂದ ಅವರಿಗೆ ಮೇಲೆ ಹೋಗ್ತಕ್ಕಂಥವರಿಗೆ ಈ ಬೇರೆ ಮಾರ್ಗ ಇರೋ ಚಾನ್ಸೇ ಇಲ್ಲ. ಜಾತಾನಾಂ ಮಾನುಷೇ ಲೋಕೆ ದೇವಾನಾಂತು ಕದಾಚನ ಉತ್ಕ್ರಾಂತಿ ಮಾರ್ಗವು ಭವತೋ ನ ತದಾ ಮುಕ್ತಿರಿಷ್ಯತೆ. ಒಂದೊಂದು ಅಷ್ಟು ಸ್ಪಷ್ಟ ಮಾಡ್ತಾರೆ. ಜಾತಾನಾಂ ಮಾನುಷೇ ಲೋಕೆ, ಭೀಷ್ಮರೆಲ್ಲ ಇದ್ದಾರೆ. ಅವರು ವಸುಗಳು ಮೂಲತಃ. ಅವ್ರ ಲಯಕ್ರಮ ಬೇರೆಯೇ ಇದೆ, ಈ ಕ್ರಮ ಅಲ್ಲ. ಅವರು ಭೀಷ್ಮರಾಗಿ ಹುಟ್ಟಿದ್ದಾರೆ. ಈಗ ದೇಹ ಬಿಡಬೇಕು, ಇದಕ್ಕೆ ಉತ್ಕ್ರಾಂತಿ ಇದೆ. ಬಟ್ ಈ ಉತ್ಕ್ರಾಂತಿ ಯಾತಕ್ಕಿದು? ಯಾತಕ್ಕೆ? ಮೂಲರೂಪ ಸೇರೋದಕ್ಕೆ ಹೊರತು ಮೋಕ್ಷದ ಉತ್ಕ್ರಾಂತಿ ಅಲ್ಲ ಇದು. ಮೋಕ್ಷದ ಉತ್ಕ್ರಾಂತಿ ಪ್ರಶ್ನೆಯಲ್ಲಿ ಬಂದಿಲ್ಲ. ಮೂಲರೂಪ ವಾಪಸ್ ಹೋಗೋದು ಅಷ್ಟೇ. ಅದನ್ನ ಹೇಳ್ತಾರೆ. ಜಾತಾನಾಂ ಮಾನುಷೇ ಲೋಕೆ ದೇವಾನಾಂ ಕದಾಚನ. ದೇವಾನಾಂತೂ ಕದಾಚನ. ದೇವತೆಗಳು ಯಾವಾಗಲೂ ಹುಟ್ಟೋದಲ್ಲ, ಅದು ಕೆಲ ಪ್ರಸಂಗ ಬಂದ ಹುಡ್ತಾರೆ ಅಷ್ಟೇ. ಅವರು ರಾಮಾವತಾರ, ಕೃಷ್ಣಾವತಾರ ಭಾರಿ ಹೆಚ್ಚು ಜನ ಹುಟ್ಟಿದರು. ಉಳಿದಂತೆ ಎಲ್ಲರೂ ಹುಟ್ಟೋದಿಲ್ಲ. ಸ್ವಲ್ಪ ಯಾರೋ ಬರ್ತಾರೆ, ಹೊರಟು ತಮ್ಮ ಕೆಲಸ ಮುಗಿಸಿ ಹೊರಟೋಗ್ಬಿಡ್ತಾರೆ.
ಉತ್ಕ್ರಾಂತಿ ಮಾರ್ಗವು ಭವತು ನ ತದಾ ಮುಕ್ತಿರಿಷ್ಯತೆ. ಭೀಷ್ಮರೆಲ್ಲ ಹೇಗೆ ದೇಹ ಬಿಟ್ಟರು ಹೇಳ್ತಾರೆ. ಬಟ್ ಈ ಉತ್ಕ್ರಾಂತಿ ಅಲ್ಲದು, ಮೂರು ರೂಪ ಸೇರೋದು ಉತ್ಕ್ರಾಂತಿ. ಇದು ಅಲ್ಲಿ ಸ್ವರೂಪ ಮುಕ್ತಿಗೆ ಹೋಗೋ ಉತ್ಕ್ರಾಂತಿ ಬೇರೆ, ಇದು ಬೇರೆ. ಈ ಉತ್ಕ್ರಾಂತಿ ಅವರಿಗಿದೆ, ಆದರೆ ಆ ಉತ್ಕ್ರಾಂತಿ ಅವರಿಗಿಲ್ಲ. ಅರ್ಥ ಆಯ್ತಾ? ಈ ಭಾರಿ ಸ್ಪಷ್ಟ ಇವೆಲ್ಲ ಕೂಡ. ಉತ್ಕ್ರಾಂತಿ ಈಗ ನಮಗೆ ಭೀಷ್ಮಮುಕ್ತಿ ಪ್ರದಾಯಕ ದೊಡ್ಡ ಗಲಾಟೆ. ಭೀಷ್ಮಮುಕ್ತಿ ಪ್ರದಾಯಕ ಅಂತ ಹೇಳ್ತಾರೆ. ಯಾವುದ್ರಲ್ಲಿ ಹೇಳ್ತಾರೆ? ಕೃಷ್ಣ ಸ್ತೋತ್ರ ಹೇಳ್ತಾರೆ. ಭೀಷ್ಮರು ಮುಕ್ತಿ ಹೋಗಲೇ ಇಲ್ವಲ್ಲ ಹಾಗಿದ್ರೆ ಪಾಪ. ಇಷ್ಟೆಲ್ಲ ಕಷ್ಟ ಮುಕ್ತಿ ಸುಳ್ಳೆ ಮುಕ್ತಿ ಪ್ರದಾಯಕ ಅಂತ ಹೇಳ್ತೀರಿ, ಮುಕ್ತಿ ಆಗೇ ಇಲ್ಲ ಅವರಿಗೆ. ಅಲ್ಲೇನು ಅದಕ್ಕೆ ಅಯ್ಯೋ ದಡ್ಡರೆ ಹಾಗಲ್ಲ. ಈ ಮುಕ್ತಿ ಶಬ್ದಕ್ಕೆ ಅರ್ಥ ಇಷ್ಟೇ, ತಮ್ಮ ಮೂಲ ರೂಪ ಸೇರ್ಕೋಬೇಕಷ್ಟೇ. ಅದಕ್ಕೆ ಮುಕ್ತಿ ಅಂತ ಕರೆಯೋದು. ಆ ಮುಕ್ತಿ ಬೇರೆ, ಈ ಮುಕ್ತಿ ಬೇರೆ. ಭೀಷ್ಮ ಮುಕ್ತಿ ಪ್ರದಾಯಕ, ಎಲ್ಲರಿಗೂ ಮುಕ್ತಿ ಪ್ರದಾಯಕ ದೇವರು, ಬರೀ ಭೀಷ್ಮರಿಗೆಲ್ಲ, ಎಲ್ಲರಿಗೂ ಮುಕ್ತಿ ಪ್ರದಾಯಕ ಅಂತಲೇ ಹೇಳಬೇಕು, ಯೋಗ್ಯರಿಗೆಲ್ಲ. ಸ್ಪೆಸಿಫಿಕ್ ಯಾತಕ್ಕೆ ಹೇಳಿದ್ರು ಅಂದರೆ ಇವ್ರಿಗೆ ಪ್ರಾಬ್ಲಮ್ ಬರ್ತಿತ್ತು ಆ್ಯಕ್ಚುಲಿ. ಅರ್ಥ ಆಯ್ತಾ? ಹಿಂದೆ ಹೇಳಿದ್ದೆ ಅದು, ಧೃತರಾಷ್ಟ್ರನ ಪ್ರಾಬ್ಲಮ್ ಬರ್ತಿತ್ತು. ಅದು 3 ವರ್ಷ ತಪಸ್ ಮಾಡಿದ್ದಕ್ಕೆ ಹೊರಟೋಯ್ತು. ಕೃಷ್ಣದ ಸನ್ನಿಧಾನ ಉಪದೇಶ ಮಾಡಿದ್ದೆ ಎಲ್ಲ ಸೇರಿ ಭೀಷ್ಮರಿಗೆ ಏನಾಯಿತು, ಆ ಪ್ರಾಬ್ಲಮ್ ಬರಲಿಲ್ಲ. ಆ ಇಲ್ಲದವ್ರು ಏನಾಗ್ತಿತ್ತು, ಅದು 3 ರೂಪ ಸೇರ್ಲಿಕ್ಕೆ ಬಿಡೋದಿಲ್ಲ. ಅದನ್ನು ಮತ್ತೆ ಹುಟ್ಟಿ ಇದು ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಅರ್ಥ ಆಯ್ತಾ? ಆ ದಾರಿ ತಪ್ಪ ರಿವರ್ಸ್ ಬರಬೇಕಲ್ಲ, ಹಾಗೆ ತಪ್ಪು ದಾರಿಯಲ್ಲಿ ಹೋಗಿಬಿಟ್ರೆ ರಿವರ್ಸ್ ವಾಪಸ್ ಬರ್ತಾರಲ್ಲ, ಹಾಗೆ ಸರಿ ದಾರಿಯಲ್ಲಿದ್ರೆ ಮುಂದೆ ಹೋಗ್ಬಿಡ್ತಾರೆ. ಇದು ವಿಶೇಷ. ಯಾರು? ಪರೀಕ್ಷಿತ ರಾಜ. ಅವ್ರು ಹೇಳಿದ್ದಾರೆ ಈಗಾಗಲೇ ಉತ್ಕ್ರಾಂತಿ ಅವ್ರು ಏನೇನು ಹೇಳಿಬಿಟ್ಟಿದ್ದಾರೆ. ಅವರಿಗೆಲ್ಲ ಉತ್ಕ್ರಾಂತಿ ಮಾರ್ಗನೇ ಬೇಕು ಅವರಿಗೆ. ಉತ್ಕ್ರಾಂತಿ ಇಲ್ಲದೆ ಹೊಲಕ್ಕೆ ಬರಲ್ಲ ಅವರು. ಯಾಕೆಂದರೆ ಅವರೆಲ್ಲ ಎಂಥವರು? ದೇವತೆಗಳಲ್ಲ. ದೇವತೆಗಳ ಕ್ರಮ ಬೇರೆ, ಇವರು ಕ್ರಮ ಬೇರೆ. ಪರೀಕ್ಷಿತ ರಾಜ ದೇವತೆಗಳಲ್ಲ. ಅದರಿಂದಾಗಿಯೇ ಅವರು ಉತ್ಕ್ರಾಂತಿಯಲ್ಲಿ ಅಪ್ಲಿಕಬಲ್ ನಡೆಯೋದಲ್ಲ. ಹೌದು, ಅದರಲ್ಲೂ ತಾರತಮ್ಯ ಇದೆ. ಮತ್ತು ಎಲ್ಲ ದೇವತೆಗಳು ಒಂದೇ ರೀತಿ ಇಲ್ಲ, ಅವರು ವ್ಯತ್ಯಾಸ ಇದೆ. ಮುಂದೆ ಅದೇ ಮಾಡ್ತಾರೆ, ಯಾರಂತ ಮುಂದೆ ಕ್ಲಿಯರ್ ಮಾಡ್ತಾರೆ, ಯಾರ್ಯಾರು ಹೇಗೆ ಹೋಗ್ತಾರೆ ದೇವತೆಗಳ ಮಾರ್ಗ ಎಲ್ಲ ಮುಂದೆ ಹೇಳ್ತಾರೆ. ಹೇಗಿದ್ರು ಬಿಟ್ಟಿಲ್ಲ, ಅದನ್ನು ಬರೀ ಹೇಳಿಬಿಟ್ಟಿಲ್ಲ, ಡೀಟೇಲ್ಸ್ ಕೊಡ್ತಾರೆ ಅವ್ರ ಬಗ್ಗೆ. ಉತ್ಕ್ರಾಂತಿ ಮಾರ್ಗವು ಭವತಃ ನ ತದಾ ಮುಕ್ತಿರಿಷ್ಯತೆ. ಆಗಲೇ ಮುಕ್ತಿ ಆಗೋದಿಲ್ಲ ಅವರಿಗೆ. ಯದ್ಯಪಿ ಭವತಸ್ತಥಾಪಿ ನ ತದಾ ಮುಕ್ತಿರಿಷ್ಯತೆ ಕಿಂತು ಬ್ರಹ್ಮಣ ಸಹ ಇವ. ಮುಕ್ತಿ ಆಗೋದಲ್ಲೇನೆ. ಅಥೋ ನ ಮುಕ್ತ ಮುಕ್ತಿ ವಿರೋಧ ಏತದುಕ್ತಂ ಭವತಿ. ಉತ್ಕ್ರಾಂತಿ ಮಾರ್ಗ ಸಾಮಾನ್ಯಮಪೇಕ್ಷೈವ ಪ್ರಾಯೇಣ ಉತ್ಯುಕ್ತಂ ನತು ಮುಕ್ತಿಕಾಲೀನ ಉತ್ಕ್ರಾಂತಿ ಮಾರ್ಗವು. ಸಾಧಾರಣ ಉತ್ಕ್ರಾಂತಿ ಬೇರೆ, ಮುಕ್ತಿಕಾಲದ ಉತ್ಕ್ರಾಂತಿ ಬೇರೆ. ಮುಕ್ತಿಕಾಲದ ಉತ್ಕ್ರಾಂತಿ 1 ಸ್ವಾರಲ್ಲಿ ಹೋಗ್ತಾರೆ, ಇಲ್ಲಿ 1 ಸ್ವಾರ ಹೋಗೋದಿಲ್ಲ, ಮತ್ತೆ ಹುಟ್ಟಿ ಬರ್ಬೋದು ಬೇಕಾದ್ರೆ ಹೋದರೆ. ಆದ್ದರಿಂದ ಅದಕ್ಕೂ ಇದಕ್ಕೂ ಒಂದೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿದರು. ತಸ್ಯ ಚ ವ್ಯಾವರ್ತ್ಯವು ಮೋಕ್ಷಕಾಲೀನವು ಮುಕ್ತಿಸ್ತು ಯುಕ್ತಿಸ್ತು ಮುಕ್ತಿ ವಿಷಯ ಐತೆ ನಾ ವಿರೋಧ ಐತಿ. ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ಮುಕ್ತಿ ಬಗ್ಗೆ ಹೇಳ್ತಿರೋದ್ರಿಂದ ಅದನ್ನು ತೊಗೊಳೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಮುಕ್ತಿಗೆ ಹೇಳ್ತಿರೋದ್ರಿಂದ ಅದು ಸಹ ಪ್ರಸಕ್ತಿ ಆಗಿಲ್ಲ ಇಲ್ಲಿ. ಅನ್ಯೇಷಾಮಪಿ ಸಾಕ್ಷಾತ್ತು ಮುಕ್ತಿ ಪ್ರಾಪ್ಯಾಪಿ ತಂ ಹರಿಂ ಸಹೈವ ಬ್ರಹ್ಮಣ ಭೂಯಾತಿಥಿ ಶಾಸ್ತ್ರಸ್ಯ ನಿರ್ಣಯ. ಕೊನೆಗೆ ಹೇಗೆ ಹೋಗ್ತಾರೋ ಇವರೆಲ್ಲ ಹೋದರೂ ಕೂಡ ಬ್ರಹ್ಮಲೋಕಕ್ಕೆ ಹೋಗಬೇಕು, ಬ್ರಹ್ಮದೇವ್ರ ಹಿಂದೆನೇ ಹೋಗಬೇಕು, ಅದೆಲ್ಲರಿಗೂ ಕಾಮನ್. ಅದು ಯಾರ್ಯಾರಿಗೂ ಎಕ್ಸಿಬಿಷನ್ ಇಲ್ಲ. ಬ್ರಹ್ಮದೇವರಿಂದ ಹೋಗ್ಬೇಕು ಅನ್ನೋದು ಬ್ರಹ್ಮದೇವ್ರವರೆಗೆ ಹೋಗೋದಿದೆಯಲ್ಲ, ಅದು ವ್ಯತ್ಯಾಸ ಇದೆ ಹೊರತು ಬ್ರಹ್ಮದೇವ್ರ ಹೋದರೆ ಬೈಪಾಸ್ ಮಾಡಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಾಪ್ಯಾಪಿ ತಂ ಹರಿಂ ಸಹೈವ ಬ್ರಹ್ಮಣ ಭೂಯಾದಿತಿ ಶಾಸ್ತ್ರಸ್ಯ ನಿರ್ಣಯ. ಇದು ಒಟ್ಟು ಶಾಸ್ತ್ರದ ನಿರ್ಣಯ ಅಂದಮೇಲೆ ಮತ್ತೆ ಮತ್ತೆ ಆ ಬಗ್ಗೆ ಸಂಶಯ ಪಡ್ಲಿಕ್ಕೆ ಹೋಗಬೇಡಿ ಅಂತ ಅರ್ಥ. ಈಗ ಅದೆಲ್ಲ ಹೇಳ್ತಾರೆ. ಈಗ ಇದು ಶಾಸ್ತ್ರದತ್ಯುಕ್ತಮೇವ ವಿವೃಣೋತಿ ಕ್ಷಮಾಯಿ. ಅದೆಲ್ಲ ಏನು ಡೀಟೇಲ್ಸು ಅಂದರೆ ಹೇಳ್ತಾರೆ. ಕ್ಷಮಾ ಅಂಭೋ ಅನಲ ಅನಿಲ ವಿಯನ್ ಮನ ಇಂದ್ರಿಯಾರ್ಥಭೂತಾದಿಭಿ ಪರಿವೃತಃ ಪ್ರತಿಸಂಜಿಘೃಕ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಂ ಅನುಭೂಯ ಪರಸ್ವಯಂಭೂಃ ಏವಂ ಪರೇತ್ಯ ಭಗವಂತಂ ಅನುಪ್ರವಿಷ್ಟ ಯೇ ಯೋಗಿನೋ ಇದಮರುನ್ಮನಸೋ ವಿರಾಗಾಃ ತೇನೈವ ಸಾಕಂ ಅಮೃತಂ ಪುರುಷಂ ಪುರಾಣಂ ಬ್ರಹ್ಮಪ್ರಧಾನ ಉಪಯಾಂತಿ ಅಗತಾಭಿಮಾನಾಃ. ಭಗವಂತಮನು ಪ್ರಾಪ್ತ ಅಪೀತಿ ಬ್ರಹ್ಮಣಾ ಸಹ ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗೇನ ಯೋಗಿನಃ. ಪ್ರಾಪ್ತಾಪಿ ಪರಂ ದೇವಂ ಸಹೈವ ಬ್ರಹ್ಮಣಾ ಪುನಃ ಆನಂದ ವ್ಯಕ್ತಿಮಾಯಾಂತಿ ಪೂರ್ಣಾಂ ಲಿಂಗಸ್ಯ ಭಂಗತಃ ಇತಿ ಶ್ರುತಿಪುರಾಣೋಕ್ತಿ ಫಲಾತ್ ವಿಜ್ಞಾಯತೆ ಚ ತತ್. ಅದಿಷ್ಟು ನಾಳೆ ಆ ಭಾಗ. ಲಯ ಚಿಂತನೆ ಅದು ಬೇರೆ.
ಆಲಯ ಚಿಂತನೆ ಅಂದರೆ ದೇವತೆಗಳೆಲ್ಲ ಹೇಗಿದಾಗ್ತಾ ಇರುತ್ತೆ ಚಿಂತನೆ ಮಾಡೋ ಕ್ರಮ. ಇದು ಬೇರೆ ಅದು ಬೇರೆ.